ಜೋರಾಗಿದ್ದಂಗೈತೆ. ಅದಕ್ಕೆ ಓಸಿ ನನ್ನ ಸರ ಬಳೆಗಳನ್ನ ಬಿಡಿಸ್ಕೊಡ್ತೀಯನೋ ಅಂತ ಕೇಳಕ್ ಬಂದೆ. ಕಾಮಾಲೆ ಕಣ್ಣಿಗೆ ಕಾಣೋದೆಲ್ಲ ಹಳದಿ ಅನ್ನೋ ಹಾಗೆ ಬ್ಯಾಗ್ ಸ್ವಲ್ಪ ದಪ್ಪ ಕಾಣಿಸ್ಬಿಟ್ರೆ ಅದ್ರಲ್ಲಿ ದುಡ್ಡಿದೆ ಅಂತ ಅರ್ಥನಾ? ಜನರು ಕೊಟ್ಟಿರೋ ಮನವಿ ಪತ್ರಗಳು ಈಗಾದ್ರೂ ಗೊತ್ತಾಯ್ತಾ? ನಾನು ನಮ್ಮ ಅಣ್ಣನ ದಾರಿಲಿ ನಡೀತಿರೋಳು. ನನ್ನ ಉದ್ದೇಶ ದುಡ್ಡು ಮಾಡೋದಲ್ಲ, ಜನಗಳಿಗೆ ಸೇವೆ ಮಾಡೋದು. ಇದ್ದೇ ಕೊನೆ. ಇನ್ನೊಂದ್ಸಲ ತಪ್ಪಾಗಿ ಮಾತಾಡಿದ್ರೆ ಚೆನ್ನಾಗಿರಲ್ಲ. ಸರಿಯಾಗಿ ಹೇಳ್ದೆ ತುಳಸಿ. ಎಲ್ರು ಇವ್ರ ತರನೇ ಇದ್ದಾರೆ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ನೀವು ಮಾತ್ರ ನಿಮ್ ತರ ಇರೋದು, ಬೇರೆಯವರೆಲ್ಲ ಒಳ್ಳೆಯವರಾಗೇ ಇದ್ದಾರೆ. ಏಯ್ ಸರ್ವಮಂಗಳ, ನಾನು ನಿನಗೆ ಹೇಳಿದ್ದೆ ತಾನೆ ಒಡವೆಗಳನ್ನ ನಾನು ಬಿಡಿಸ್ಕೊಡ್ತೀನಿ ಅಂತ. ಸ್ವಲ್ಪ ತಾಳ್ಮೆಯಿಂದ ಇರು. ನನ್ನ ಸೊಸೆನ ಕೆಣಕಿ ಯಾಕೆ ಉಗಿಸ್ಕೊತೀಯ? ಸರ್ವಮಂಗಳ, ಹಂಗ್ ನೋಡೋದಾದ್ರೆ ನೀವೇ ನಮ್ಗೆ ದಂಡ ಕೊಡ್ಬೇಕು. ಬಿಟ್ಟಿ ಕೂಳ್ ತಿನ್ಕೊಂಡ್ ಬಿದ್ದಿದ್ದೀರಲ್ಲ, ಅದಕ್ಕೆ. ಏನೋ ಹೋಗ್ಲಿ ಅಂತ ಸುಮ್ನೆ ಇದ್ರೆ ಅಟ್ಟ ಏರ್ ಕೂತ್ಕೋತಿದ್ದೀರಾ. ಹಂಗಲ್ಲ ಅತ್ಗೆ. ಏನಾದ್ರೂ ಕೆಲ್ಸ ಆಗ್ಬೇಕು ಅಂದ್ರೆ ಅತ್ಗೆ, ಇಲ್ಲ ಅಂದ್ರೆ ಏ ಸಾವಿತ್ರಿ ಬಾ ಇಲ್ಲಿ. ಸಮಯದ ಗೊಂಬೆಗಳು, ಹೋಗ್ರೆ ಇಲ್ಲಿಂದ. ಹೋಗ್ತಾ ಇರ್ರೆ. ಬಾರೆ ತುಳಸಿ, ನೀನ್ ಕೂತಿರಮ್ಮ, ಕಾಫಿ ತರ್ತೀನಿ. ಸರಿ ಅತ್ತೆ. ಸಾವಿತ್ರಿ, ನನಗೂ ಸ್ವಲ್ಪ ಕಾಫಿ ಕೊಡು. ನೋಡಿದ್ಯಮ್ಮ ಹೇಗ್ ಮಾತಾಡ್ತಾಳೆ ದುರಾಂಕಾರದವಳು. ಅಲ್ಲ, ನಿನ್ ಸರ ಒಡವೆಗಳನ್ನ ಇವಳು ಕೊಡ್ತೇ ಇದ್ದಿದ್ರೆ ಇವತ್ತಿವಳು ಅಧ್ಯಕ್ಷ ಆಗ್ತಿದ್ಲಾ? ಈ ಊರ ತಲೆ ಎತ್ಕೊಂಡು ಓಡಾಡಕ್ ಆಗ್ತಿತ್ತಾ? ನಮ್ಮ ಮಾತಿಗೆ ಇಲ್ಲಿ ಸ್ವಲ್ಪನೂ ಬೆಲೆನೇ ಇಲ್ಲ. ಕೊಟ್ಟಿಸ್ತೀನಿ ಕಣೆ. ಸಮಯ ಬರ್ಲಿ, ಸರಿಯಾದ ಬೆಲೆನೇ ಕಟ್ಟಿಸ್ತೀನಿ. ಏಯ್ ಇಂದ್ರ ಬತ್ತಾವನೆ, ನಾವಿನ್ನೂ ಏನನ ಇಲ್ಲೇ ನಿಂತಿದ್ರೆ ಗಂಡನ್ಗೆ ನಮ್ಮೇಲೆ ಚಾಡಿ ಅವಳು ಕೊಟ್ಬಿಡ್ತಾಳೆ. ನಡಿ ನಡಿ. ಬಾಬಾ ಬಾಬಾ. ಓಹೋ, ಬಂಗಾರಿ ಆಗ್ಲೇ ಬಂದ್ಬಿಟ್ಟವಳೆ. ಬಂಗಾರಿ, ನಿದ್ದೆ ಮಾಡ್ತಾ ಇದ್ದ? ಮಾಡು ಮಾಡು. ಹೇಗಿದ್ರು ರಾತ್ರಿ ನಿದ್ದೆಗಿಡ್ಬೇಕಲ್ವಾ? ಯಾಕೆ ಬಂಗಾರಿ ಕೋಪ ಮಾಡ್ಕೋತೀಯಾ? ಸುಸ್ತಾಗಿ ಮಲಗಿದ್ಯಲ್ಲ, ಅದಕ್ಕೆ ಹಾಗೆ ಹೇಳ್ದೆ. ಹೋಗ್ಲಿ ಬಿಡು. ಜ್ಯೂಸ್ ತಗೊಂಬರ್ಲಾ? ಏನು ಬೇಕಾಗಿಲ್ಲ, ಅತ್ತೆ ಕಾಫಿ ತಂದ್ಕೊಡ್ತಾರೆ. ಹೌದಾ? ಜ್ಯೂಸು ರಾತ್ರಿಗೆ? ಮಾವ, ಪದೇ ಪದೇ ಜ್ಯೂಸು ಅಂತ ಹೇಳಿ ಹೇಳಿ ನನ್ನ ತಲೆ ಕೆಡಿಸ್ಬೇಡಿ. ನಿಮ್ಮನ್ನು ಬಂಗಾರಿ, ಏನ್ ಬಂಗಾರಿ ನೀನು? ಜ್ಯೂಸ್ ಅಂತೆ ಜ್ಯೂಸು ಅಲ್ಲ. ರಾತ್ರಿ ಜ್ಯೂಸ್ ಕುಡಿಯೋದಾಗ ಎಲ್ಲ ಜ್ಞಾಪಕ ಇದೆ. ಜ್ಯೂಸ್ ಕುಡಿದ್ಮೇಲೆ ಏನಾಯ್ತು ಅಂತಾನೆ ಗೊತ್ತಾಗ್ತಿಲ್ವಲ್ಲ. ದೇವ್ರೆ, ಏನಪ್ಪ ಆಯ್ತು? ತುಳಸಿ, ಹಾಲು ಒಡ್ದೋಯ್ತು. ಬೇರೆ ಹಾಲು ತಂದು ಕಾಫಿ ಮಾಡೋ ಗಂಟ ಜ್ಯೂಸ್ ತರ್ಲಮ್ಮ? ಅತ್ತೆ, ಕಾಫಿನೂ ಬೇಡ, ಜ್ಯೂಸು ಬೇಡ. ಅವ್ವ ಅವ್ವ, ಬಂದೆ ಬಂದೆ ಬಂದೆ. ಅವ್ವ, ನನಗೆ ಹೊಟ್ಟೆ ಸಾಕತೈತಿ. ಅಡಿಗೆ ರೆಡಿ ಐತಿ. ಅಡಿಗೆ ಮಾತಿರ್ಲಿ, ಅಕ್ಕಿ ಮಾತೇನ ಅಂತ ಹೇಳ. ಅಕ್ಕಿ ಅಕ್ಕಿ ಅಂದ್ರ ಅದೇ ಸಂದನ್ ಪೇಟೆಗೆ ಹೋಗಿದ್ದಲ್ಲ, ಆ ವಿಚಾರ ಏನಂತ ಹೇಳ. ಓ, ಅಕ್ಕಿನ? ಅದ ಅಕ್ಕಿ ನಿನಗೆ ಇಷ್ಟ ಆದ್ಲ? ನನಗಿಷ್ಟ ಆದ್ಲವ. ಅವ್ವ ತಾಯಿ, ಕರೆನ ಹೇಳಕತ್ತಿ. ವಾ,
ಆಕೆಗೆ ಅಪ್ಪ ಅವ ಇಲ್ಲಂತವ. ನೀನು ಈ ವಿಚಾರ ನನಗೆ ಹೇಳೇ ಇಲ್ಲ. ಹೌದು, ಆಕಿಗೆ ಅಪ್ಪ ಅವ ಇಲ್ಲ ಅಂತ ಆ ಬ್ರೋಕರ್ ಹೇಳಿದ್ದ. ನಾನು ನಿನಗೆ ಹೇಳೋದ ಮರ್ತು ಬಿಟ್ಟಿನಿ ನೋಡು. ಹಾ ಅವ್ವ, ಲಗ್ನ ಆದ್ಮೇಲೆ ಆಕಿ ನಿನ್ ಜೋಡಿ ನಿಂತು ಅಡಿಗೆ ಮಾಡಂಗಿಲ್ಲ ನೋಡ್ವಾ. ಅವಾಗೂ ನೀನ ನಮಗೆ ಅಡಿಗೆ ಮಾಡಿಕೊಡ್ಬೇಕು. ಆತು, ಈಗ ಮಗನಿಗೂ ಅಡಿಗೆ ಮಾಡಿ ಹಾಕಾಕತ್ತೀನಿ. ನಾಳೆ ಸೊಸೆ ರೂಪದಾಗಿರೋ ಮಗಳಿಗೂ ಸೇರಿ ಅಡಿಗೆ ಮಾಡ್ತೀನಿ. ಆತಿಲ್ಲ? ಅಯ್ಯೋ ನನ್ನ ಬಂಗಾರ. ಅವ್ವ, ಆಕಿ ನನಗೆ ಇಷ್ಟ ಆಗ್ಯಾಳ. ಆದ್ರೆ ಅದಕ್ಕಿಂತ ಹೆಚ್ಚು ಆಕಿನ ಧ್ಯೇಯ ನನಗೆ ಇಷ್ಟ ಆಗೈತಿ. ನಿನಗೊಂದು ವಿಚಾರ ಗೊತ್ತಾನೆ? ಏನ? ಆಕಿನ ನೋಡಿದ್ರೆ ನಿನ್ನ ನೋಡ್ದಂಗ ಆಕೈತಿ. ಆಕಿನ ನಿನ್ನಂಗವ್ವ. ಯಾರ ಕಷ್ಟದಾಗ ಅದಾರ ಅಂತ ಗೊತ್ತಾತಂದ್ರೆ ಆಕಿನ ಜೀವ ಮರುಗ್ತೈತಿ. ನಾವು ಕುಂತಿದ್ವಲ್ಲ ಹೋಟೆಲ್ನಾಗ, ಅಲ್ಲೇ ಹಸುಕೊಂಡು ಹುಡುಗರು ಬಂದು ಅವ್ರನ್ನ ನೋಡಿ ಆಕಿನ ಊಟ ಆರ್ಡರ್ ಮಾಡಿದ್ಲು. ಆಕಿನ ಕೈಯಾರ ತಿನ್ಸಿದ್ಲು. ಆಮೇಲೆ ಅವ್ರ ವಿದ್ಯಾಭ್ಯಾಸಕ್ಕೂ ಎಲ್ಲ ವ್ಯವಸ್ಥೆ ಮಾಡಿದ್ಲು. ಹೌದಾ? ಹೌದಾ ಹೌದಾ ಏನ್ ಹೌದಾ ಹೌದಾ? ನಾನು ಹೊಟ್ಟೆ ಸಾಕತೈತವ್ವ. ನೀ ಸೊಸೆ ಬಗ್ಗೆ ಹೇಳಾಕತ್ತಿದ್ದೆ, ನಾ ಕೇಳಾಕತ್ತೀನಿ. ಅವ್ವ, ಆಕಿನ ಬಗ್ಗೆ ರಾತ್ರಿ ಎಲ್ಲ ಹೇಳ್ತೀನಿ. ಈಗ ನನಗೆ ಹೊಟ್ಟೆ ಸಾಕತೈತಿ. ಊಟಕ್ಕೆ ಏನು ಮಾಡೋದು? ಅಯ್ಯೋ, ಅಡಿಗೆನೆ ಮಾಡಿಲ್ಲ ಕೂಸ. ಅಡಿಗೆ ಮಾಡಿಲ್ಲ? ಹ್ಮ್, ಅಲ್ಲ ಊಟಕ್ಕ ಉಪವಾಸ ಇರ್ಬೇಕಷ್ಟ. ಉಪವಾಸ ಯಾಕವ್ವ? ಅಡಿಗೆ ಮಾಡ್ಬೇಕಂತ ಅನಿಸ್ತಿಲ್ಲ, ಅದಕ್ಕ ಮಾಡ್ಲಿಲ್ಲ. ಏನವ ಈಗ ಹೇಳಾಕತಿ? ನನಗೆ ಎಷ್ಟು ಹೊಟ್ಟೆ ಹಸ್ತೈತಿ ಗೊತ್ತಾನೆ? ಮೊದ್ಲೇ ಹೇಳಿದ್ರೆ ನಾನು ಹೊರಗಿಂದ ತರ್ತಿದ್ದೆ. ಎಲ್ಲಾ ಕಡೆ ಅಂಗಡಿ ಮುಚ್ಚಿರ್ತಾವ ಈಗ. ನಾ ಎಲ್ಲಿಂದ ತರ್ಲಿ? ಅದಕ್ಕೆ ಯಾಕೆ ಯೋಚನೆ ಮಾಡ್ತೀಯ ಅಣ್ಣ? ನಿನ್ ತಂಗಿ ಇರ್ಬೇಕಾದ್ರೆ ನಿನ್ನ ಹಚ್ಕೊಂಡ್ ಮಲ್ಕೊಳಕ್ ಬಿಡ್ತಾಳ? ನಿಮ್ಮಿಬ್ರಿಗೋಸ್ಕರ ನಾನು ಅಡ್ಗೆ ಮಾಡ್ಕೊಂಡ್ ಬಂದಿದ್ದೀನಿ. ಥ್ಯಾಂಕ್ ಯು ತಂಗಿಯವ್ವ. ಅದ್ಕೆ ಬರ್ತಿದ್ದಂಗೆ ಅಣ್ಣ ತಂಗಿನ ಮರಿಬಹುದು, ಆದ್ರೆ ತಂಗಿ ಅಣ್ಣನ ಮರೆಯೋದಿಲ್ಲ. ನೀನ್ ಮದ್ವೆ ಆಗೋವರ್ಗೂ ಈ ತಂಗಿ ಕೈ ರುಚಿ ನೋಡು. ಅದಾದ್ಮೇಲೆ ಬೇಕಿದ್ರೆ ಅದ್ಕೆ ಕೈ ರುಚಿ ನೋಡಿವಂತೆ. ಅದಕ್ಕೇನಂತ? ಆಗ್ಲಿ ಬಿಡು. ನಿಮ್ಮ ಅತ್ತಿಗೆ ಬರೋವರೆಗೂ ನಿನ್ನ ಕೈ ರುಚಿನ ತಿಂದ್ರಾತು. ಆಮೇಲೆ ಏನಿದ್ರು ಅಮ್ಮನ ಕೈ ರುಚಿ ನೋಡೋದು ಇದ್ದ ಐತಲ್ಲ. ಅಂದ್ರೆ ಮೇಡಮ್ ಕೈಯಲ್ಲಿ ಅಡ್ಗೆನೆ ಮಾಡ್ಸಲ್ವಾ? ಅಂದ್ರ ಆಕಿನೂ ಮಾಡ್ತಾಳವ. ಆದ್ರ ಲಗ್ನ ಆಗಿ ಬಂದಿರ್ತಾಳ ನೋಡು, ಹೊಸ ಜೋಡಿಗೆ ಅಡಿಗೆ ಮನೆ ದಾರಿ ತೋರ್ಸಕ್ ಹೆಂಗಾಗುತ್ತೆ ಹೇಳು? ಓ,